ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಾನಿವತ್ತು ತುಂಬಾ ರುಚಿಯಾದ, ಈಸಿಯಾಗಿ ಮಾಡ್ಬೋದಾದ, ಯಾರಾದರೂ ಗೆಸ್ಟ್ಗಳು ಬಂದಾಗ ಪಟ್ ಅಂತ ರೆಡಿ ಮಾಡ್ಬೋದಾದ ಒಂದು ಬರ್ಫಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದಾದ ಈ ಬೇಸನ್ ಬರ್ಫಿನ ಹೇಗೆ ಮಾಡ್ಬೋದು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 3 ಕಪ್ ಆಗುವಷ್ಟು ಬೇಸನ್ ಫ್ಲೋರನ್ನು ತಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇವಾಗ ಇದನ್ನು ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೋತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಆಗಿದೆ, ಸಾಕು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಈ ಫ್ರೈ ಮಾಡಿರೋ ಕಡಲೆ ಹಿಟ್ಟನ್ನು ಇನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಯಲ್ಲಿ 3 ಕಪ್ ಆಗುವಷ್ಟು ಸಕ್ಕರೆನ ತಗೋತಾ ಇದ್ದೀನಿ. ಅಂದರೆ ಕಡಲೆ ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ತಗೋಬೇಕು. ಸಕ್ಕರೆ ಕರಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾನಿವಾಗ 2 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ, ಸಾಕಾಗತ್ತೆ. ಜಾಸ್ತಿ ಏನು ಬೇಡ, ಅದು ಸಕ್ಕರೆ ಪಾಕ ಬರಬೇಕು. ಜಾಸ್ತಿ ನೀರು ಹಾಕಿದ್ರೆ ಸಕ್ಕರೆ ಪಾಕ ಬರೋಕ್ಕೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಇದು ಬಿಸಿ ಆಗ್ತಿದ್ದ ಹಾಗೆ ಸಕ್ಕರೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕೈ ಆಡಿಸ್ತಾ ಇರಬೇಕು, ಬೇಗ ಮೆಲ್ಟ್ ಆಗುತ್ತೆ. ನೋಡಿ ಇವಾಗ ಮೆಲ್ಟ್ ಆಗಿದೆ. ಇವಾಗ ಅದು ಕುದೀತಾ ಇದೆ. ಒಂದೆಳೆ ಪಾಕ ಬರಬೇಕು. ಅದನ್ನು ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ ಇದು ಪಾಕ ಬರೋಕ್ಕೆ. ಅಷ್ಟರಲ್ಲಿ ನಾವು ಒಂದು ಪ್ಲೇಟ್ಗೆ ಈ ಥರ ಸ್ವಲ್ಪ ತುಪ್ಪನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ಬರ್ಫಿನ ಹಾಕೋದಕ್ಕೆ ಬೇಕಾಗತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಹೋಗಬೇಕು ಪಾಕ ಆಗೋದಕ್ಕೆ. ಇನ್ನೊಂದು ಗ್ಯಾಸ್ ಮೇಲೆ ಈ ಥರ ಚಿಕ್ಕ ಪ್ಯಾನನ್ನು ಇಡ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ. ಅದಕ್ಕೆ ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ಬಿಸಿ ಮಾಡೋದಕ್ಕೆ. 1 ರಿಂದ 1.5 ಕಪ್ ಆಗುವಷ್ಟು ತುಪ್ಪ ಜೊತೆಗೆ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಸಕ್ಕರೆ ಪಾಕ ಬಂದಿದೆ. ಇವಾಗ ನಾನು ಅದಕ್ಕೆ ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಥರ ಜರಡಿ ಮಾಡಿ ಹಾಕಿದ್ರೆ ಕಾಳು ಆಗಲ್ಲ. ಸೊ ಅದಕ್ಕೆ ಈ ಥರ ಮಾಡಿ ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿಸ್ಬೇಕು, ಇಲ್ಲ ಅಂದರೆ ಅದು ಅಡಿ ಹಿಡಿದ್ಬಿಡತ್ತೆ. ಗ್ಯಾಸ್ ಬಂದುಬಿಟ್ಟು ಮೀಡಿಯಂ ಫ್ಲೇಮಲ್ಲಿನೇ ಇರಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿದ್ಬಿಡತ್ತೆ. ಇನ್ನೊಂದು ಗ್ಯಾಸಲ್ಲಿ ಇಟ್ಕೊಂಡಿರ್ತೀವಿ ಅಲ್ವಾ ಎಣ್ಣೆ ಮತ್ತು ತುಪ್ಪದ ಮಿಶ್ರಣನ, ಅದು ತುಂಬ ಚೆನ್ನಾಗಿ ಕಾದ್ಮೇಲೆ ಒಂದೊಂದು ಸೌಟು ಈ ಮಿಶ್ರಣಕ್ಕೆ ಅದನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾತ್ರ ಈ ಥರ ಬಬಲ್ಸ್ ಬರುತ್ತೆ. ಸೊ ಚೆನ್ನಾಗಿ ಕಾದಾದ್ಮೇಲೆ ಹಾಕಬೇಕು. ಆವಾಗ ಈ ಥರ ಒಂದೊಂದು ಸೌಟು ಬಿಸಿಯಾದ ಎಣ್ಣೆನ ಇದಕ್ಕೆ ಹಾಕೋದು, ಅದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ಆಯಿಲೆಲ್ಲ ಫುಲ್ ಖಾಲಿ ಆಗೋ ತನಕ ಇದೇ ಥರ ಮಾಡಬೇಕು. ಅಷ್ಟು ಆಯಿಲನ್ನು ಇದಕ್ಕೆ ಆ ಥರ ಮಾಡಿ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ. ಆವಾಗ ಇದು ಗಟ್ಟಿಯಾಗಿ ಬರ್ತಾ ಇದೆ, ತಳ ಬಿಟ್ಕೋತಾ ಇದೆ. ನೋಡಿ 5 ರಿಂದ 10 ನಿಮಿಷ ಈ ಥರ ಕಾಸಿದ ತಕ್ಷಣ ಅದು ಫುಲ್ಲಾಗಿ ತಳ ಬಿಟ್ಟು ಬರುತ್ತೆ. ಈ ಥರ ತಳ ಬಿಟ್ಟು ಬರೋ ತನಕ ಕಾಯಿಸ್ಬೇಕು. ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಮೊದಲೇ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಪ್ಲೇಟು, ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡೋಕ್ಕೆ ಈ ಥರ ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಕೈಗೆ ಬಿಸಿ ಆಗಲ್ಲ. ನಾವು ಈ ಥರ ಬಟ್ಟೆಯಿಂದ ಪ್ರೆಸ್ ಮಾಡಿದ್ರೆ ನೀಟಾಗಿ ಪ್ರೆಸ್ ಆಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಇವನ್ಲಿ ಸ್ಪ್ರೆಡ್ ಆಗಿದೆ ಅಂತ. ಅದು ಬಿಸಿ ಇರುವಾಗಲೇ ಈ ಥರ ದೋಸೆ ಮಾಡೋದ್ರಲ್ಲಿ ಅಥವಾ ಚಾಕುದಲ್ಲಿ ಯಾವುದನ್ನಾದ್ರೂ ಯೂಸ್ ಮಾಡಿಬಿಟ್ಟು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬೇಕು. ಆ ಥರ ಕಟ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಎಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಬರ್ತಾ ಇದೆ ಅಂತ. ಸ್ವಲ್ಪನೂ ಕಷ್ಟ ಆಗಲ್ಲ, ಬಾಯಲ್ಲಿಟ್ಟರೆ ಕರ್ಗೋಗತ್ತೆ, ಅಷ್ಟೊಂದು ರುಚಿಯಾಗಿದೆ ಈ ಬರ್ಫಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿಯಾದ ಬರ್ಫಿನ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ ಬಾಯ್, ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ಜೊತೆ.